ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನಾನು ದಿವ್ಯಶ್ರೀ. ಶೂನ್ಯದಿಂದ ಶಿಖರದವರೆಗೆ ಹೋರಾಟಗಳಿಂದ ಹೆಸರಾಗಿದ್ದ ನಾಯಕ, ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಕಮಲ ಅರಳಿಸಿದ ದಳಪತಿ, ಕೀರ್ತಿ ಅಪಕೀರ್ತಿಗಳ ಕಿರೀಟ ತೊಟ್ಟು ಇಂದಿಗೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ರಾಜ್ಯಾದ್ಯಂತ ಪಕ್ಷ ಸಂಘಟಿಸುತ್ತಿರುವ ಧೀಮಂತ ನಾಯಕ. ಅವರು ಮತ್ಯಾರೂ ಅಲ್ಲ, ಅವರೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ. ಹಾಗಿದ್ರೆ BS ಯಡಿಯೂರಪ್ಪ ಅವರ ಹೋರಾಟದ ಗಾಥೆ ಹೇಗಿತ್ತು ಬನ್ನಿ ನೋಡೋಣ. ಸಮಾಜವಾದಿ ನೆಲದಲ್ಲಿ ಕಮಲವನ್ನ ಅರಳಿಸಿದ ನಾಯಕ, ಹಲವು ಹೋರಾಟಗಳಿಗೆ ಜೀವ ತುಂಬಿ ಪಾದಯಾತ್ರೆ ಮಾಡಿ ಜೈಲು ವಾಸ ಅನುಭವಿಸಿದ ಹುಟ್ಟು ಹೋರಾಟಗಾರ. ವಿರೋಧ ಪಕ್ಷದ ಕಿಮ್ಮತ್ತೇನು, ಆಡಳಿತ ಪಕ್ಷದ ಕಿವಿ ಹಿಂಡೋದು ಹೇಗೆ ಎಂದು ತೋರಿಸಿಕೊಟ್ಟ ಚಾಣಾಕ್ಷ. ಶೂನ್ಯ ಸ್ಥಿತಿಯಲ್ಲಿದ್ದ ಬಿಜೆಪಿಯನ್ನ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ತಂದ ಛಲದಂಕಮಲ್ಲ. ಸಿಎಂ ಕ್ಯಾಂಡಿಡೇಟ್ ಎಂದು ಬಿಂಬಿಸಿಕೊಂಡೇ ಅಧಿಕಾರದ ಗದ್ದುಗೆ ಏರಿದ ಜನನಾಯಕ. ಜನಪರ ಹೋರಾಟಗಳ ಮೂಲಕ ಜೈಲು ವಾಸ ಅನುಭವಿಸಿದ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತದಂತಹ ಗುರುತರ ಆರೋಪಗಳಿಗೆ ತುತ್ತಾಗಿ ಜೈಲು ವಾಸ ಅನುಭವಿಸಿದ ರಾಜಕಾರಣಿ. ಕೀರ್ತಿ ಅಪಕೀರ್ತಿಗಳ ಕಿರೀಟ ತೊಟ್ಟು ಇಂದಿಗೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ರಾಜ್ಯಾದ್ಯಂತ ಪಕ್ಷ ಸಂಘಟಿಸ್ತಾ ಇರುವ ಆ ಧೀಮಂತ ನಾಯಕ BS ಯಡಿಯೂರಪ್ಪ. ರಾಜ್ಯ ರಾಜಕಾರಣದ ಭೀಷ್ಮ BSY ಅಭಿಮಾನೋತ್ಸವ. ಪ್ರಜಾಪ್ರಭುತ್ವದಲ್ಲಿ ಜನರ ಮನಸ್ಸನ್ನ ಗೆದ್ದು ಮತಗಳನ್ನ ಪಡೆದು ವಿಧಾನಸೌಧ ಪ್ರವೇಶಿಸುವುದು ಸುಲಭದ ಮಾತಲ್ಲ. ನಿರಂತರ ಜನಸೇವೆ, ಜನರ ಮಾತಿಗೆ ಕಿವಿಯಾಗೋದು, ಸದಾ ರಾಜ್ಯದ ಅಭ್ಯುದಯದ ಚಿಂತನೆ ಹಾಗೂ ರಾಜಕೀಯದ ರಣತಂತ್ರಗಳ ಮೂಲಕ ಮಾತ್ರ ಒಬ್ಬ ರಾಜಕಾರಣಿ ಜನನಾಯಕನಾಗಿ ಬೆಳೆಯುವುದಕ್ಕೆ ಸಾಧ್ಯ. ಅಂತಹ ಸುದೀರ್ಘ ರಾಜಕಾರಣವನ್ನ ನಡೆಸಿದ ರಾಜ್ಯ ರಾಜಕಾರಣದ ಭೀಷ್ಮ BS ಯಡಿಯೂರಪ್ಪ ಅವರೀಗ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುವ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದಾಗ ನಿವೃತ್ತಿ ಬದುಕು ಆರಂಭವಾಯಿತು ಅಂತ ವ್ಯಾಖ್ಯಾನಿಸಲಾಗಿತ್ತು. ಆದರೆ ಇಂದಿಗೂ BSY ಎಂದ್ರೆ ಸಕ್ರಿಯ ರಾಜಕಾರಣದ ಶಕ್ತಿ ಎಂದೇ ಹೆಸರಾಗಿದ್ದಾರೆ. ಇಂದಿಗೂ BSY ಹೆಸರು ಕೇಳಿದ್ರೆ ಸಕ್ರಿಯವಾಗಿರುವ, ಕ್ರಿಯಾಶೀಲವಾಗಿರುವ ಬಿಜೆಪಿಯ ನಾಯಕ ಎಂದೇ ಹೇಳಲಾಗುತ್ತೆ. ನಿವೃತ್ತಿ ಎನ್ನುವ ಪದ ಅವರ ಬಳಿ ಇಂದಿಗೂ ಸುಳಿದಿಲ್ಲ. ಅಂತಹ ಮೇರು ನಾಯಕನ ಬರೋಬ್ಬರಿ 50 ವರ್ಷಗಳ ರಾಜಕೀಯ ಬದುಕಿಗೆ ಗೌರವ ಸಲ್ಲಿಸಲು ಬಿಜೆಪಿ ವತಿಯಿಂದ ಮೇ 9ರಂದು ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ನಡೆಸಲಾಗ್ತಾ ಇದೆ. ಇದು ಕೇವಲ ಕಾರ್ಯಕರ್ತರು ನಡೆಸುವ ಸಮಾವೇಶವಲ್ಲ ಅಥವಾ ಮುಂದಿನ ಚುನಾವಣೆಗಾಗಿ ಮಾಡುವ ಶಕ್ತಿ ಪ್ರದರ್ಶನ ವೇದಿಕೆಯಲ್ಲ. ಇದು ಕೋಟ್ಯಾಂತರ ಜನರು ಸೇರಿ ಸಲ್ಲಿಸ್ತಾ ಇರುವ ಕೃತಜ್ಞತೆ. ರಾಜ್ಯದ ರಾಜಕೀಯ ಇತಿಹಾಸದ ಯಶಸ್ಸಿನ ಮೈಲಿಗಲ್ಲು BSY. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡಗತ್ತೆ ಎಂಬ ಮಾತೊಂದಿತ್ತು. ಆ ಮಾತಿಗೆ ಅಕ್ಷರಶಃ ಹೋಲಿಕೆಯಾಗಿದ್ದು ಯಡಿಯೂರಪ್ಪ ಅವರು ವಿಧಾನಸಭೆ ಪ್ರತಿಪಕ್ಷ ನಾಯಕರಾಗಿದ್ದಾಗ. ಅಪ್ರತಿಮ ಹೋರಾಟಗಾರರಾಗಿ ಹೋರಾಟದಿಂದಲೇ ರಾಜಕೀಯ ಪ್ರವರ್ಧಮಾನಕ್ಕೆ ಬಂದು ಮುಖ್ಯಮಂತ್ರಿ ಗಾದಿ ಏರಿ ಅಭಿವೃದ್ಧಿ ಪರ ಆಡಳಿತಗಾರ ಎಂದೆನಿಸಿಕೊಂಡ್ರು. ಅಧಿಕಾರದಲ್ಲಿರುವಾಗಲೇ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲು ವಾಸವನ್ನ ಕಂಡುಬಂದ್ರು. ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಅಧಿಕಾರ ಹಾಗೂ ಅಪಕೀರ್ತಿಯನ್ನ ಏಕಕಾಲದಲ್ಲಿ ಪಡೆದುಕೊಂಡಿದ್ರು. ತದನಂತರವೂ ಸಾಮೂಹಿಕ ನಾಯಕತ್ವದ ವ್ಯಕ್ತಿತ್ವ ಉಳಿಸಿಕೊಂಡವರು BS ಯಡಿಯೂರಪ್ಪ. ಅಕ್ಕಿ ಗಿರಣಿಯಲ್ಲಿ ಸಾಮಾನ್ಯ ಗುಮಾಸ್ತನಾಗಿದ್ದ ವ್ಯಕ್ತಿ ನಂಬಿದ ಸಿದ್ಧಾಂತ, ರಾಜಕೀಯ ಬದ್ಧತೆ, ರೈತಪರ ಕಾಳಜಿ, ಬೆಂಬಿಡದ ಹೋರಾಟಗಳಿಂದ
ಕನ್ನಡ ನಾಡಿನ ಮನೆಮಾತಾಗಿ ಶೂನ್ಯ ಸ್ಥಿತಿಯಿಂದ ಅಧಿಕಾರದ ಅಂಚಿನವರೆಗೆ ಒಂದು ರಾಜಕೀಯ ಪಕ್ಷವನ್ನ ಕೊಂಡೊಯ್ದ ಹೆಗ್ಗಳಿಕೆ ಕೂಡ ಯಡಿಯೂರಪ್ಪನವರಿಗೆ ಸಲ್ಲದೆ. ದಕ್ಷಿಣ ಭಾರತದಲ್ಲಿ ಸಮಾಜವಾದಿ ಕಾಂಗ್ರೆಸ್, ದ್ರಾವಿಡ ಹೋರಾಟಗಳಿಂದ ನಾಯಕರಾದವರು ಹಲವಾರು ಮಂದಿ. ಆದರೆ ಆ ಸಿದ್ಧಾಂತಕ್ಕೆ ತದ್ವಿರುದ್ಧವಾದ ಪಥದಲ್ಲಿ ಸಾಗಿ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲವನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಅರಳಿಸಿದ ದಳಪತಿ ಯಡಿಯೂರಪ್ಪ ಎಂಬುದು ಈ ರಾಜ್ಯದ ರಾಜಕೀಯ ಇತಿಹಾಸದ ಯಶಸ್ಸಿನ ಮೈಲಿಗಲ್ಲು. ಬಂಡಾಯದ ಕೆಂಪಿಗೆ ಕೇಸರಿಯ ಲೇಪನ ಮಾಡಿದ್ರು ಬಿಎಸ್ವೈ. ಹಲವು ಹೋರಾಟಗಳಿಗೆ ಜೀವ ನೀಡಿದ ಶಿವಮೊಗ್ಗ ಜಿಲ್ಲೆ 4 ಮುಖ್ಯಮಂತ್ರಿಗಳನ್ನ ಕೊಡುಗೆಯಾಗಿ ನೀಡಿದೆ. ಹೋರಾಟಗಳ ಮೂಲಕವೇ ರಾಜಕೀಯಕ್ಕೆ ಪ್ರವೇಶ ಪಡೆದ ನಾಯಕರು ಇಂದು ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇದಕ್ಕೆ ಬಿಎಸ್ ಯಡಿಯೂರಪ್ಪ ಕೂಡ ಹೊರತಾಗಿಲ್ಲ. ಸಮಾಜವಾದಿ ಸಿದ್ಧಾಂತ ಮೈದೆಳೆದಿದ್ದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಹೊಂದಿದ್ದ ಬಿಜೆಪಿ ಪಕ್ಷ ಅರಳುವುದು ಸಾಧ್ಯವೇ ಎಂಬ ಪ್ರಶ್ನೆ ಬಿಜೆಪಿ ನಾಯಕರಿಗಿತ್ತು. ಯಾವುದೇ ಹೋರಾಟಗಳು ಇಲ್ಲಿ ನಡೆದ್ರೂ ಅದು ಬಂಡಾಯದ ಸ್ವರೂಪವೇ ಆಗಿರ್ತಾ ಇತ್ತು. ಇಂತಹ ಸನ್ನಿವೇಶದಲ್ಲಿ ಮಂಡ್ಯದಿಂದ ಶಿಕಾರಿಪುರಕ್ಕೆ ಬಂದ ಬಿಎಸ್ ಯಡಿಯೂರಪ್ಪ ಕೂಡ ಹೋರಾಟಗಳ ಮೂಲಕವೇ ರಾಜಕೀಯ ರಂಗ ಪ್ರವೇಶ ಮಾಡಿದ್ರು. ಹಲವು ರೈತಪರ ಹೋರಾಟಗಳನ್ನ ರೂಪಿಸಿದ್ರು. ಜಿಲ್ಲೆಯಲ್ಲಿದ್ದ ಬಂಡಾಯದ ಕೆಂಪಿಗೆ ಕೇಸರಿಯ ಲೇಪನ ಮಾಡಿದ್ರು. ಜಿಲ್ಲೆಯಲ್ಲಿ ಮುದುಡಿದ ಕಮಲವನ್ನ ಅರಳಿಸಿದ್ರು. ಸಮಾಜವಾದಿ ನೆಲ ಮುಂದೊಂದು ದಿನ ರಾಜ್ಯ ಬಿಜೆಪಿಯ ಶಕ್ತಿ ಕೇಂದ್ರವಾಗುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಆದ್ರೆ ಬಿಜೆಪಿ ನಾಯಕರ ನಿರೀಕ್ಷೆಯನ್ನ ಮೀರಿ ರಾಜ್ಯದಲ್ಲಿ ಕೇಸರಿ ಬಾವುಟವನ್ನ ಹಾರಿಸಿದ ಕೀರ್ತಿ ಯಡಿಯೂರಪ್ಪನವರಿಗೆ ಸಲ್ಲತ್ತೆ. ಯಡಿಯೂರಪ್ಪ ಅವರ ರಾಜಕೀಯ ಹಾದಿಯೇ ಒಂದು ರೋಚಕ. ಯಡಿಯೂರಪ್ಪ ಮತ್ತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಜೋಡಿ ರಾಜ್ಯದಾದ್ಯಂತ ಮನೆಮಾತಾಗಿತ್ತು. ಪ್ರತಿಪಕ್ಷ ನಾಯಕರಾಗಿ ಯಡಿಯೂರಪ್ಪ ವಿಧಾನಸೌಧದಲ್ಲಿ ಗುಡುಗಿದ್ರೆ ಸರ್ಕಾರವೇ ನಡುಗ್ತಾ ಇತ್ತು. ಟೀಕಾಸ್ತ್ರಗಳನ್ನ ಪ್ರಯೋಗಿಸ್ತಾ ಇದ್ರೆ ಆಡಳಿತ ಪಕ್ಷದ ಸದಸ್ಯರೇ ಬೆಚ್ಚಿ ಬೀಳ್ತಾ ಇದ್ರು. ಇದೇ ಕಾರಣಕ್ಕೆ ಯಡಿಯೂರಪ್ಪ ಕೋಪಿಷ್ಟ ಎಂಬ ಹಣಪಟ್ಟಿಯನ್ನ ಕಟ್ಟಿಕೊಂಡ್ರು. ಅಸಹಕಾರ, ಆರೋಪಗಳ ಸುರಿಮಳೆ, ವಿಶ್ವಾಸದ್ರೋಹ ಮುಂತಾದ 10 ನೋವುಗಳನ್ನ ನುಂಗಿ ನಂಜುಂಡನಾಗಿರುವ ಯಡಿಯೂರಪ್ಪ ರಾಜಕೀಯದಲ್ಲಿ ಎಲ್ಲೂ ಧೃತಿಗೆಟ್ಟವರಲ್ಲ. ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಯಡಿಯೂರಪ್ಪನವರು ಒಬ್ಬರಾದರೂ ಸಹ ಅವರು ಒಂದು ವಿಷನ್ ಇಟ್ಕೊಂಡು ಮುಖ್ಯಮಂತ್ರಿ ಆದಂಥವ್ರು ಅಷ್ಟೇ ಅಲ್ಲ, ಅವರು ಹೋರಾಟದ ನೆಲೆಯಿಂದ ಬಂದಂಥವ್ರು. ಸಮಾಜವಾದಿ ನೆಲೆಗಟ್ಟಿನಲ್ಲಿರೋಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಗೋಪಾಲಗೌಡರು ಮನೆ ಮಾತಿ ಆಗಿದ್ದಂಥದ್ದು. ಆ ಸಂದರ್ಭದಲ್ಲಿ ಬಂಗಾರಪ್ಪನವರು, ಜೆ.ಎಚ್. ಪಟೇಲರು ಇಂಥ ಧೀಮಂತ ನಾಯಕರ ನೆಲೆಗಟ್ಟನ್ನು ಹೊಂದಿದ್ದಂಥ ಶಿವಮೊಗ್ಗದಲ್ಲಿ ಬಿ ಜೆ ಪಿಗೇನು ಅಂತ ನೆಲೆ ಇರಲಿಲ್ಲ. ಸಾಕಷ್ಟು ಸತಿ ಶಂಕರಮೂರ್ತಿಯವರು ಚುನಾವಣೆಗಳಲ್ಲಿ ನಿಂತು ಸೋತು ಸುಣ್ಣವಾಗಿದ್ದಂಥದ್ದು. ಅದರ ನಂತರ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಎಲ್ಲಿಂದನೋ ವಲಸೆ ಬಂದಂಥವರು ಕೊನೆಗೆ ಅಲ್ಲೇ ನೆಲೆ ಊರಿ ಅಲ್ಲಿಯ ಅಳಿಯನಾಗಿ ಜೊತೆಗೆ ಪುರಸಭೆ ಸದಸ್ಯನಾಗಿ ರಾಜಕೀಯ ಪ್ರವೇಶ ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ಸಂಘರ್ಷವನ್ನು ಎದುರಿಸಬೇಕಾಯಿತು. ಬಿಎಸ್ವೈ ಹೋರಾಟದ ಹಾದಿ. 1965ರಲ್ಲಿ ಆರ್ಎಸ್ಎಸ್ ಸಾಮಾನ್ಯ ಕಾರ್ಯಕರ್ತರಾಗಿದ್ದ ಬಿಎಸ್ ಯಡಿಯೂರಪ್ಪ ಅವರು 1970ರಿಂದ 72ರವರೆಗೆ ಶಿಕಾರಿಪುರ ತಾಲೂಕು ಆರ್ಎಸ್ಎಸ್ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸಿದ್ರು. 1972ರಲ್ಲಿ ಜನಸಂಘದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದರು. 1975ರಲ್ಲಿ ಶಿಕಾರಿಪುರ ಪುರಸಭೆ ಸದಸ್ಯರಾದರು. 1977ರಿಂದ 81ರವರೆಗೆ ಶಿಕಾರಿಪುರ ಪುರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಬಳಿಕ 1980ರಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದರು. 1983ರಲ್ಲಿ ಮೊದಲ ಬಾರಿಗೆ ಶಿಕಾರಿಪುರದಿಂದ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಮುಂದೆ 5 ಬಾರಿ ಶಾಸಕರಾಗಿ ಆಯ್ಕೆಯಾದರು. 1985ರಲ್ಲಿ ಬಿಜೆಪಿ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದರು. ಬಳಿಕ 1988ರಿಂದ 91ರವರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತು 1992ರಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು.
1994ರಲ್ಲಿ ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದರು. 1995ರಿಂದ 2000 ಇಸವಿಯವರೆಗೆ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ವಹಿಸಿಕೊಂಡರು. 1999ರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು. 2003ರಲ್ಲಿ ಬಿಜೆಪಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. 2004ರಲ್ಲಿ ಮತ್ತೆ ವಿರೋಧ ಪಕ್ಷದ ನಾಯಕರಾದರು. 2006ರ ಫೆಬ್ರವರಿ 3ರಂದು ಉಪಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2007ರ ನವೆಂಬರ್ 12ರಂದು ರಾಜ್ಯದ ಮುಖ್ಯಮಂತ್ರಿಯಾದರು. 1 ವಾರಗಳ ಕಾಲ ಮಾತ್ರ ಅಧಿಕಾರ ನಡೆಸಿದ್ರು. 2006ರಿಂದ 2011ರವರೆಗೆ ಒಟ್ಟು 6 ಬಾರಿ ರಾಜ್ಯ ಬಜೆಟ್ ಮಂಡನೆ ಮಾಡಿದ್ರು. 2008ರ ಮೇ 30ರಂದು 6ನೇ ಬಾರಿ ಶಾಸಕರಾಗಿ ಆಯ್ಕೆಯಾದ್ರು. ಹಾಗೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2011ರ ಜುಲೈ 31ರಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. 2012ರ ನವೆಂಬರ್ 30ರಂದು ಬಿಜೆಪಿ ಸದಸ್ಯತ್ವ ಹಾಗೂ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟರು. 2012ರ ಡಿಸೆಂಬರ್ 9ರಂದು ಕೆಜೆಪಿ ಪಕ್ಷ ಸ್ಥಾಪನೆ ಮಾಡಿ ಅದರ ರಾಜ್ಯಾಧ್ಯಕ್ಷರಾದರು. 2013ರಲ್ಲಿ 7ನೇ ಬಾರಿ ಶಾಸಕರಾಗಿ ಆಯ್ಕೆಯಾದರು. 2014ರಲ್ಲಿ ಕೆಜೆಪಿ ತೊರೆದು ಮತ್ತೆ ಮಾತೃಪಕ್ಷ ಬಿಜೆಪಿಗೆ ಸೇರ್ಪಡೆಯಾದರು. 2014ರಲ್ಲಿ ಬಿಜೆಪಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು. ಮಂಡ್ಯದಿಂದ ಶಿಕಾರಿಪುರಕ್ಕೆ ಬಂದ ಯಡಿಯೂರಪ್ಪ. 74 ವರ್ಷದ ಯಡಿಯೂರಪ್ಪ ಮೂಲತಃ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದವರು. ಸಿದ್ದಲಿಂಗಪ್ಪ ಮತ್ತು ಪುಟ್ಟ ತಾಯಮ್ಮ ದಂಪತಿಗಳ ಪುತ್ರನಾಗಿ 1943ರ ಫೆಬ್ರವರಿ 27ರಂದು ಜನಿಸಿದ. BA ಪದವೀಧರರು. ಮಂಡ್ಯದಲ್ಲಿ ವಿದ್ಯಾಭ್ಯಾಸ ಪೂರೈಸಿದ ಬಳಿಕ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಗುಮಾಸ್ತರಾಗಿ ಕೆಲಸಕ್ಕೆ ಸೇರಿದರು. 15ನೇ ವಯಸ್ಸಿನಲ್ಲೇ ಆರ್ಎಸ್ಎಸ್ ಸಂಪರ್ಕ ಹೊಂದಿದ್ರು. ಆರ್ಎಸ್ಎಸ್ ಗರಡಿಯಲ್ಲಿ ದೇಶಭಕ್ತಿಯ ಪಾಠ ಕಲಿತರು. ಇದರ ಪರಿಣಾಮ ಮಂಡ್ಯದಿಂದ ಬೆಂಗಳೂರಿನತ್ತ ಪಯಣ ಬೆಳೆಸಿದ. ಸಂಘದ ಕಾರ್ಯಾಲಯದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆ ಹೊತ್ತ ಯಡಿಯೂರಪ್ಪ ನಂತರ ಬೆಳೆದಿದ್ದು ಸಮಾಜಮುಖಿಯಾಗಿ. ಯಡಿಯೂರಪ್ಪನವರ ಹೋರಾಟದ ರಂಗ ದೊಡ್ಡದು. ಯಡಿಯೂರಪ್ಪ ನಿಂತ ನೀರಲ್ಲ ಅನ್ನೋದು ಈಗಲೂ ಸಾಬೀತಾಗಿದೆ. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ರಾಜ್ಯ ಸುತ್ತುವ ಪರಿ ಅದು ಈಗಿನದ್ದಲ್ಲ. ಇದರ ಪರಿಣಾಮ ಇಡೀ ರಾಜ್ಯವನ್ನ ತಮ್ಮ ಹೋರಾಟದ ಕರ್ಮ ಭೂಮಿಯನ್ನಾಗಿ ಮಾಡಿಕೊಂಡ್ರು. ಬೆಂಗಳೂರಿನಿಂದ 1963ರಲ್ಲಿ ಶಿಕಾರಿಪುರಕ್ಕೆ ಆಗಮಿಸಿದ್ರು. ಶಿಕಾರಿಪುರದ ರೈಸ್ ಮಿಲ್ ಮಾಲೀಕ ವೀರಭದ್ರ ಶಾಸ್ತ್ರಿ ಕೆಲಸದ ಹುಡುಗನ ತಲಾಶಿನಲ್ಲಿದ್ದಾಗ ಅವರ ಕಣ್ಣಿಗೆ ಬಿದ್ದವರೇ ಯಡಿಯೂರಪ್ಪ. ಹೀಗೆ ಶಿಕಾರಿಪುರ ಸೇರಿದ ಯಡಿಯೂರಪ್ಪ 1963ರಲ್ಲಿ ವೀರಭದ್ರ ಶಾಸ್ತ್ರಿ ಅವರ ಮಗಳು ಮೈತ್ರಾದೇವಿಯನ್ನ ಮದುವೆಯಾದರು. ಕುಟುಂಬ ಸಮೇತರಾಗಿ ಶಿಕಾರಿಪುರದಲ್ಲಿ ನೆಲೆ ನಿಂತರು. ಸಂಸಾರ ಬಂಧನ, ಸಾಮಾಜಿಕ ಚಟುವಟಿಕೆಗಳಿಗೆ ಅಡ್ಡಿಯಾಗಲಿಲ್ಲ. ಅಲ್ಲಿಂದಲೇ ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯರಾದರು. ಆರ್ಎಸ್ಎಸ್ ತಾಲೂಕು ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸಿದರು. 1972ರಲ್ಲಿ ಜನಸಂಘದ ಅಧ್ಯಕ್ಷರಾಗುವ ಮೂಲಕ ಅಧಿಕೃತ ರಾಜಕೀಯ ಪ್ರವೇಶ ಪಡೆದರು. ಈ ನಡುವೆ ಸಹಕಾರಿ ರಂಗದಲ್ಲಿಯೂ ಸಕ್ರಿಯರಾದರು. 1974ರಿಂದ 76ರವರೆಗೆ ವೀರಶೈವ ಸೊಸೈಟಿ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದರು. ನಂತರ ನೇರವಾಗಿ ಧುಮುಕಿತು ಚುನಾವಣಾ ಕಣಕ್ಕೆ. ಶಿಕಾರಿಪುರ ಪುರಸಭೆಯಿಂದ ಚುನಾವಣಾ ಅಖಾಡಕ್ಕೆ ಎಂಟ್ರಿ. ಗಂಡ ಹೆಂಡತಿ ಇಬ್ಬರು ಚುನಾವಣಾ ಸ್ಪರ್ಧಾ ಕಣಕ್ಕೆ. ಯಡಿಯೂರಪ್ಪ ಮೊದಲ ಬಾರಿಗೆ ಪುರಸಭೆ ಚುನಾವಣೆಗೆ ಸ್ಪರ್ಧಿಸಿದಾಗ ಜಾತಿಯ ಬೆಂಬಲವಿರಲಿಲ್ಲ. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಜೊತೆಗಿದ್ದದ್ದು ಗೆಳೆಯರು, ಸಂಘ ಪರಿವಾರದ ಕಾರ್ಯಕರ್ತರಷ್ಟೇ. ಶಿಕಾರಿಪುರದ ಜನತೆಗೆ ಇದೊಂದು ಪಡ್ಡೆ ಹುಡುಗರ ಗುಂಪಾಗಿತ್ತಷ್ಟೇ. ಚುನಾವಣೆಗೆ ಹಣದ ಕೊರತೆ ಇತ್ತು. ಆ ಸಮಯದಲ್ಲಿ ಬರಗಾಲದಲ್ಲಿಯೇ ಅಧಿಕ ಮಾಸವೆಂಬಂತೆ ಯಡಿಯೂರಪ್ಪ ಅವರ ಪತ್ನಿ ಮೈತ್ರಾದೇವಿ ಪಕ್ಷದ ಕರೆಯಂತೆ ಇನ್ನೊಂದು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಿಲ್ಲಬೇಕಾಯಿತು. ಆದರೆ ಯಡಿಯೂರಪ್ಪನವರಿಗೆ ಚುನಾವಣೆಯಲ್ಲಿ ಎದುರಾಳಿಯಾಗಿದ್ದು ಹೆಂಡತಿಯ ಸಂಬಂಧಿ. ಮೈತ್ರಾದೇವಿಗೆ ಪ್ರತಿಸ್ಪರ್ಧಿಯಾಗಿದ್ದು ಆ ಮನೆತನದ ಸೊಸೆ. ಇವರ ಎದುರಾಳಿಗಳು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಜಾತಿ, ಸಮಾಜದಿಂದ ಹಣಕಾಸಿನಲ್ಲಿ ಪ್ರಬಲರಾಗಿದ್ರು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವು ಪಕ್ಕಾ ಎಂಬ ವಾತಾವರಣವಿತ್ತು.
ಆದ್ರೆ ಯಡಿಯೂರಪ್ಪ ಮೈತ್ರಾದೇವಿ ಚುನಾವಣೆಯಲ್ಲಿ ಗೆದ್ದು ಪುರಸಭೆ ಪ್ರವೇಶಿಸಿದ್ರು. ಆಗ ಕಾಂಗ್ರೆಸ್ 8 ಸ್ಥಾನ ಪಡೆದು ಅಧಿಕಾರಕ್ಕೆ ಬಂತು. ಬಿಜೆಪಿ 7 ಸ್ಥಾನ ಪಡೆದು ವಿರೋಧ ಪಕ್ಷವಾಯಿತು. 1975ರಲ್ಲಿ ಜನಸಂಘದ ಅಭ್ಯರ್ಥಿಯಾಗಿ ಶಿಕಾರಿಪುರದಿಂದ ಸ್ಪರ್ಧಿಸಿದಾಗ ಅವರ ಜನಪ್ರಿಯತೆ ಕೈ ಹಿಡಿಯಿತು. ಮತ್ತೆ ಪುರಸಭೆ ಸದಸ್ಯರಾಗಿ ಆಯ್ಕೆಯಾದರು. ವಿಧಾನಸಭೆಯಲ್ಲಿ ಪ್ರವೇಶ ಮಾಡಿದಾಗ ಬಿ ಜೆ ಪಿಗೆ ಏನಂಥ ಶಕ್ತಿ ಇರಲಿಲ್ಲ. ಆದರೆ ತಮ್ಮ ಒಂದು ರೀತಿ ಆಕ್ರಮಣಕಾರಿ ಮಾತುಗಾರಿಕೆ ಮೂಲಕನೇ ವಿಧಾನಸಭೆಯಲ್ಲಿ ತಮ್ಮ ಗಮನವನ್ನು ಸೆಳೆದಿದ್ದಂಥದ್ದು, ಹೋರಾಟದ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ರಮೇಣವಾಗಿ ಬಿ ಜೆ ಪಿ ಬೇರೂರೋದಕ್ಕೆ ಕಾರಣ ಆದರು. ಅದರ ನಂತರ ಇಲ್ಲಿ ಗೆಲ್ಸ್ಕೊಳ್ಳೋ ಅಷ್ಟೇ ಅಲ್ಲದೆ ಅಕ್ಕಪಕ್ಕ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡೋವಂಥದ್ದು. 2 ಬಾರಿ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದರು, ಪಕ್ಷ ಸಂಘಟನೆ ಮಾಡಿದ್ರು. ಹೀಗೆ ಎಲ್ಲವನ್ನು ಮಾಡ್ತಾ ಅವರು ಒಂದು ಪ್ರಬುದ್ಧ ನಾಯಕ ಆಗಿ ಬೆಳೆಯುವಂಥ ಪ್ರಯತ್ನ ಆಗಿದೆ. ಜೈಲಲ್ಲಿ ಕೈದಿಗಳಿಗೆ ನೀಡಲಾಗ್ತಾ ಇತ್ತು ಕಿರುಕುಳ. ಯಡಿಯೂರಪ್ಪ ಜೈಲಿನಲ್ಲಿದ್ದಾಗ ರಣರಂಗ. ಕೈದಿಗಳಿಗೆ ಸ್ಫೂರ್ತಿಯಾಯಿತು ಜೈಲಿನ ಹೋರಾಟ. 1975ರ ತುರ್ತು ಪರಿಸ್ಥಿತಿ ವೇಳೆ ಇಂದಿರಾ ಗಾಂಧಿ ಸರ್ಕಾರ ಸಂಘ ಪರಿವಾರಗಳಿಗೆ ಮೇಲೆ ನಿಷೇಧ ಹೇರಿದಾಗ ಬಿಎಸ್ ಯಡಿಯೂರಪ್ಪ ಕೆಲ ತಿಂಗಳು ಭೂಗತರಾಗಿ ಬಳಿಕ ಸತ್ಯಾಗ್ರಹ ಮಾಡಿ ಬಂಧಿತರಾಗಿ ಬಳ್ಳಾರಿ ಜೈಲಿಗೆ ಸೇರಿದ್ರು. ಅಲ್ಲಿ ಮೀಸಾ ಬಂಧಿಗಳಾಗಿ ಡಿಎಚ್ ಶಂಕರಮೂರ್ತಿ ಮತ್ತು ಡಾಕ್ಟರ್ ವಿಎಸ್ ಆಚಾರ್ಯರೊಂದಿಗೆ ಇದ್ರು. ಜೈಲಿನಲ್ಲಿ ಕೈದಿಗಳ ಮೇಲೆ ನಡೆಯುತ್ತಿದ್ದ ಶೋಷಣೆ, ಕೆಳಮಟ್ಟದ ಆಹಾರ ವ್ಯವಸ್ಥೆ ವಿರುದ್ಧ ಯಡಿಯೂರಪ್ಪ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು. ಈ ವೇಳೆ ಜೈಲರ್ ಪ್ರಚೋದನೆಯಿಂದ ಕೈದಿಗಳ ನಡುವೆ ಘರ್ಷಣೆ ಉಂಟಾಗಿ ಹಿಂಸಾತ್ಮಕ ಪರಿಸ್ಥಿತಿ ನಿರ್ಮಾಣವಾಯಿತು. ಯಡಿಯೂರಪ್ಪನವರು ತಾವೇ ಮುನ್ನಡೆದು ಪ್ರತಿರೋಧ ತೋರಿದ ಪರಿಣಾಮ ಇತರ ಕಾರ್ಯಕರ್ತರು ಎದುರಾಳಿ ಕೈದಿಗಳಿಗೆ ತಿರುಗೇಟು ನೀಡಿದ್ರು. ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಾಗ ಪೊಲೀಸರು ಮಧ್ಯಪ್ರವೇಶಿಸಿದ್ರು. ಶೋಷಿತ ಕೈದಿಗಳು ಯಡಿಯೂರಪ್ಪನವರನ್ನ ತಮ್ಮ ನಾಯಕ ಅಂತ ಹೇಳಿ ಒಪ್ಪಿಕೊಂಡ್ರು. ರಾಜಿ ಪ್ರಯತ್ನಗಳ ನಡುವೆಯೂ ಯಡಿಯೂರಪ್ಪ ಹೋರಾಟ ಮುಂದುವರೆಸಿದ್ರು. ನಂತರ ಜೈಲು ಐಜಿ ಆಗಮನದ ಬಳಿಕ ಸತ್ಯಾಗ್ರಹ ಮುಗಿಯಿತು. ಈ ಘಟನೆಯಿಂದ ಯಡಿಯೂರಪ್ಪನವರು ರಾಜ್ಯದಾದ್ಯಂತ ಗುರುತಿಸಿಕೊಂಡ್ರು. ಬಳ್ಳಾರಿ ಜೈಲು ವಾಸ ಅನುಭವಿಸಿ ಶಿಕಾರಿಪುರಕ್ಕೆ ವಾಪಸ್ ಬಂದ ಬಿಎಸ್ ಯಡಿಯೂರಪ್ಪ ಅವರ ಮುಂದೆ ಹಲವು ಸವಾಲುಗಳಿದ್ವು. ಬಿಎಸ್ವೈ ಅವರ ಅಭಿವೃದ್ಧಿ ಸಹಿಸದ ಕೆಲವರು ಅವರನ್ನೇ ಮುಗಿಸುವುದಕ್ಕೆ ಮುಂದಾಗಿದ್ರು. ಆದರೆ ಅದೆಲ್ಲವನ್ನ ಮೆಟ್ಟಿ ನಿಂತ ಯಡಿಯೂರಪ್ಪನವರು ತಮ್ಮ ಮುಂದಿನ ಪಯಣಕ್ಕೆ ಅಂದೇ ಗಟ್ಟಿ ಅಡಿಪಾಯ ಹಾಕಿದ್ರು. ಹಾಗಾದ್ರೆ ಬಿಎಸ್ ಯಡಿಯೂರಪ್ಪ ಅವರ ಮುಂದಿನ ಬೆಳವಣಿಗೆ ಹೇಗಿತ್ತು ನೀವೇ ನೋಡಿ. ಶಿಕಾರಿಪುರ ಪುರಸಭೆ ಅಧ್ಯಕ್ಷರಾದ ಯಡಿಯೂರಪ್ಪ ಅಭಿವೃದ್ಧಿಗೆ ಮುಂದಾದ ಬಿಎಸ್ವೈ ಮೇಲೆ ವಿರೋಧಿಗಳ ಹಲ್ಲೆ. ಜೈಲಿನಿಂದ ಬಂದ ಕೆಲವೇ ದಿನಗಳಲ್ಲಿ ಪುರಸಭೆ ಅಧ್ಯಕ್ಷರ ರಾಜೀನಾಮೆಯಿಂದಾಗಿ ಸ್ಥಾನ ತೆರವಾಗಿತ್ತು. ಯಡಿಯೂರಪ್ಪ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ್ರು. ಚುನಾವಣೆಯಲ್ಲಿ 8 ಮಂದಿ ಮತ ನೀಡಿದ್ದರಿಂದ ಯಡಿಯೂರಪ್ಪ 1977ರಲ್ಲಿ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಕುಮದ್ವತಿ ನದಿಯಿಂದ ನೀರು ಪೂರೈಕೆ ಕಾಮಗಾರಿಗೆ ಚಾಲನೆ ನೀಡಿದ್ರು. ಆಗ ಕತ್ತಲಲ್ಲೇ ಇದ್ದ ಬೀದಿಗಳು ಬೆಳಕು ಕಂಡವು. ಯಡಿಯೂರಪ್ಪ ಅವರ ಅಭಿವೃದ್ಧಿಯನ್ನ ಅಂದೇ ಸಹಿಸದ ಕೆಲವು ಪಟ್ಟಭದ್ರರು ಅವರನ್ನ ಮುಗಿಸುವ ಕೆಲಸಕ್ಕೂ ಕೂಡ ಅಂದೇ ಮುಂದಾಗಿದ್ರು. 1978ರ ಜೂನ್ 20ರಂದು ಬೆಳಗ್ಗೆ 8 ಗಂಟೆಗೆ ಯಡಿಯೂರಪ್ಪ ಪುರಸಭೆಗೆ ಹೊರಟಾಗ ನಡು ರಸ್ತೆಯಲ್ಲಿಯೇ ವ್ಯಕ್ತಿಯೊಬ್ಬ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದ. ಇದರಿಂದಾಗಿ ಯಡಿಯೂರಪ್ಪರವರ ತಲೆಗೆ ಬಲವಾದ ಪೆಟ್ಟು ಬಿದ್ದರಿಂದ 20 ದಿನ ಆಸ್ಪತ್ರೆಯಲ್ಲೇ ಕಳೆಯಬೇಕಾಯಿತು. ಈ ಘಟನೆ ಯಡಿಯೂರಪ್ಪ ಅವರಿಗೆ ಮತ್ತಷ್ಟು ಬಲ ಛಲವನ್ನ ತಂದುಕೊಟ್ಟಿತು. ಹಲ್ಲೆ ನಡೆದ ದಿನ ಶಿಕಾರಿಪುರದ ಜನತೆ ಅಘೋಷಿತ ಬಂದ್ ಆಚರಿಸಿದ್ರು. ಅಂದು ಇವರ ಅಭಿಮಾನಿ ಯುವಕರು ಒಟ್ಟಾಗಿ ಸೇರಿ ಶಿಕಾರಿಪುರದಲ್ಲಿ ನಡೆಸಿದ ಪ್ರತಿಭಟನೆ ಇಂದಿಗೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. 1978ರ ವಿಧಾನಸಭೆ ಘೋಷಣೆಯಾದಾಗ ಶಿಕಾರಿಪುರ ಕ್ಷೇತ್ರದಿಂದ ಯಡಿಯೂರಪ್ಪ ಅವರಿಗೆ ಟಿಕೆಟ್ ನೀಡಬೇಕೆಂದು ಅಭಿಮಾನಿಗಳು ಸಾಕಷ್ಟು ಪ್ರಯತ್ನ ನಡೆಸಿದ್ರು. ಆಗ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಎಲ್ಲ ಪಕ್ಷಗಳು ವಿರೋಧ ಪಕ್ಷಗಳಾಗಿದ್ವು. ತುರ್ತು ಪರಿಸ್ಥಿತಿಯಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಗಳಾದರು. ಮೇಲುಮಟ್ಟದಲ್ಲಿ ವಿರೋಧ ಪಕ್ಷಗಳು ತಾತ್ವಿಕವಾಗಿ ಒಂದಾಗಿದ್ರು, ಕೆಳಮಟ್ಟದಲ್ಲಿ ವಿರೋಧಿ ಭಾವ ಇದ್ದೇ ಇತ್ತು. ಇದರಿಂದಾಗಿ
ಶಿಕಾರಿಪುರ, ಶಿವಮೊಗ್ಗ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಅಧಿಕಾರ ಬೆಂಗಳೂರಿನಿಂದ ದೆಹಲಿಯವರೆಗೆ ವರ್ಗಾವಣೆಯಾಯಿತು. ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಿದ್ದ ಅಭಿಮಾನಿಗಳು ಹಣ ಸಂಗ್ರಹಿಸಿ ಯಡಿಯೂರಪ್ಪ ಅವರಿಗೆ ದೆಹಲಿಗೆ ಕಳುಹಿಸಲು ಸಜ್ಜಾಗಿದ್ರು. ಆದರೆ ಅಭಿಮಾನಿಗಳನ್ನ ವಾಪಸ್ ಶಿಕಾರಿಪುರಕ್ಕೆ ಕರೆತಂದ ಯಡಿಯೂರಪ್ಪ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಬಂಡಾಯವಾಗಿ ಸ್ಪರ್ಧಿಸೋದಿಲ್ಲ, ಪಕ್ಷ ಟಿಕೆಟ್ ನೀಡುವ ಅಭ್ಯರ್ಥಿಯ ಪರವಾಗಿ ಎಲ್ಲರೂ ಕೆಲಸ ಮಾಡೋಣ ಅಂತ ಹುರಿದುಂಬಿಸಿದ್ರು. ಯಡಿಯೂರಪ್ಪ ಅವರ ಹೋರಾಟಗಳ ಪರ್ವ ಹೇಗಿತ್ತು? ಮೌಲ್ಯಾಧಾರಿತ ಚಳುವಳಿಗೆ ತಲೆಬಾಗುತ್ತಿದ್ದ ಆಡಳಿತ ಪಕ್ಷ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ, ಪ್ರತಿಭಟನೆಗಳಿಲ್ಲದೆ ಯಾವುದೇ ಯೋಜನೆ, ಜನಪರ ಕಾರ್ಯಗಳು ಅನುಷ್ಠಾನಗೊಳ್ಳುವುದಿಲ್ಲ. ಈ ರೀತಿಯ ಜನಪರ ಹೋರಾಟಗಳನ್ನು ನಡೆಸುತ್ತಾ ಜನತಂತ್ರ ವ್ಯವಸ್ಥೆಯನ್ನ ಭದ್ರಗೊಳಿಸುತ್ತಲೇ ಜನರ ಬೇಕು ಬೇಡಗಳಿಗೆ ಇಂದಿಗೂ ಸ್ಪಂದಿಸ್ತಾ ಇರುವ ರಾಜಕಾರಣಿ BS ಯಡಿಯೂರಪ್ಪ. ಇವರನ್ನ ರಾಜಕಾರಣಿ ಅನ್ನುವುದಕ್ಕಿಂತ ಹೋರಾಟಗಾರ ಅನ್ನೋದು ಸೂಕ್ತ. ಧರಣಿ, ಸತ್ಯಾಗ್ರಹದಿಂದ ಹಿಡಿದು ಪ್ರತಿಭಟನಾ ಮೆರವಣಿಗೆ, ಬಹಿರಂಗ ಸಭೆಯವರೆಗೆ, DC ಕಚೇರಿಯಿಂದ ಹಿಡಿದು ವಿಧಾನಸೌಧ ಮುತ್ತಿಗೆಯವರೆಗೆ ರಸ್ತೆ ತಡೆ, ರೈಲು ತಡೆ, ಪಾದಯಾತ್ರೆ, ಆಕ್ರೋಶದ ಬಿರುನುಡಿಗಳು, ನಂತರ ಪೊಲೀಸರಿಂದ ವಶ, ಬಂಧನ, ಬಿಡುಗಡೆ ಇವೆಲ್ಲವೂ ಯಡಿಯೂರಪ್ಪ ಅವರ ಉಗ್ರ ಹೋರಾಟದಲ್ಲಿ ಕಂಡುಬರುವ ಚಿತ್ರಣಗಳು. ಇದು ಯಡಿಯೂರಪ್ಪ ಕೇವಲ ಪ್ರಚಾರಕ್ಕಾಗಿ ನಡೆಸಿದ ಹೋರಾಟಗಳಂತೂ ಅಲ್ಲ, ಬದಲಾಗಿ ಆಡಳಿತದ ಹಾದಿ ತಪ್ಪಿದಾಗ ಸರ್ಕಾರವನ್ನ ನಿದ್ರೆಯಿಂದ ಬಡಿದೆಬ್ಬಿಸುವ ಸಲುವಾಗಿ ನಡೆಸಿದ ಹೋರಾಟಗಳು. 1987ರಲ್ಲಿ ಬಗರ್ ಹುಕುಂ ಸಾಗುವಳಿದಾರರ ಪರ ಹೋರಾಟ. ಬಗರ್ ಹುಕುಂ ಸಾಗುವಳಿದಾರರ ಪರ 1987ರಲ್ಲಿ ನಡೆಸಿದ ಹೋರಾಟ ಯಡಿಯೂರಪ್ಪ ಅವರಿಗೆ ರಾಜಕೀಯದಲ್ಲಿ ವರ್ಚಸ್ಸು ತಂದುಕೊಟ್ಟಿತು. ಬರಗಾಲ ಆವರಿಸಿದಾಗ ನೊಂದವರ ಸಮಸ್ಯೆಗಳನ್ನು ಆಲಿಸಲು ಶಿಕಾರಿಪುರ ತಾಲೂಕಿನಾದ್ಯಂತ ಸೈಕಲ್ನಲ್ಲಿ ಪ್ರವಾಸ ಕೈಗೊಂಡ್ರು. ಬರಪೀಡಿತ ಪ್ರದೇಶಗಳಲ್ಲಿ ಅಧ್ಯಯನ ನಡೆಸಿ ಸರ್ಕಾರಕ್ಕೂ ವರದಿ ಕೊಟ್ಟರು. SM ಕೃಷ್ಣ ಸರ್ಕಾರದ ಅವಧಿಯಲ್ಲಿ ಕೂಲಿಗಾಗಿ ಕಾಳು ಯೋಜನೆ ಅವ್ಯವಹಾರವನ್ನ ಬಯಲಿಗೆಳೆದು COD ತನಿಖೆ ಆಗುವಂತೆ ಮಾಡಿದ್ರು. ಜೀತ ಮುಕ್ತಿ ಹೋರಾಟದ ಮೂಲಕ 1700 ಜೀತದಾಳುಗಳನ್ನ ಮುಕ್ತಿಗೊಳಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರು ಬಸವನ ಬಾಗೇವಾಡಿಯಿಂದ ಬೆಂಗಳೂರಿನವರೆಗೆ 1988ರಲ್ಲಿ ನಡೆಸಿದ ರೈತ ಜಾಥಾ ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ದಾಖಲಾಗಿದೆ. ಅದೇ ವರ್ಷ ನಂಜನಗೂಡಿನಿಂದ ಹುಬ್ಬಳ್ಳಿಯವರೆಗೆ ಸಂಕಲ್ಪ ರಥಯಾತ್ರೆ ನಡೆಸಿ ಅಟಲ್ ಬಿಹಾರಿ ವಾಜಪೇಯಿಯವರ ಮೆಚ್ಚುಗೆ ಗಳಿಸಿದ್ರು. ರೈತರ ಸಾಲ ಮನ್ನಾಕ್ಕೆ ಒತ್ತಾಯಿಸಿ ಬೆಂಗಳೂರು ಬೃಹತ್ ರ್ಯಾಲಿ ನಡೆಸಿದ್ರು. ಲಕ್ಷಾಂತರ ರೈತರು ಇದರಲ್ಲಿ ಪಾಲ್ಗೊಂಡಿದ್ರು. ಬೆಳೆ ಹಣ ವಿತರಿಸುವಂತೆ ಆಗ್ರಹಿಸಿ ಹೋರಾಟ ನಡೆಸಿ ರೈತರ ಪ್ರೀತಿಗೆ ಪಾತ್ರರಾದರು. ಹೀಗೆ ಯಡಿಯೂರಪ್ಪ ಯಾವುದೇ ಹೋರಾಟಕ್ಕೆ ಧುಮುಕಿದ್ರು ಆಡಳಿತ ಪಕ್ಷ ಚಳಿಯಿಂದ ಬತ್ತರಗುಡ್ತಾ ಇತ್ತು. ಹೀಗಾಗಿ ಯಡಿಯೂರಪ್ಪ ಅವರ ಚಳುವಳಿಗೊಂದು ಮೌಲ್ಯ ಸಿಗ್ತಾ ಇತ್ತು. ಸರ್ಕಾರ ತಲೆಬಾಗುತ್ತಿತ್ತು. ಇದರಿಂದಾಗಿ ಯಡಿಯೂರಪ್ಪ ಅವರ ಹೋರಾಟ, ಚಿಂತನೆಗಳು ಎಂದ್ರೆ ಮೌಲ್ಯಾಧಾರಿತ ಚಳುವಳಿ ಎಂದೇ ಜನಜನಿತವಾಗಿತ್ತು. ಎಂತಹ ಪ್ರತಿಕೂಲ ಪರಿಸ್ಥಿತಿಯನ್ನ ಅನುಕೂಲಕರವಾಗಿ ಪರಿವರ್ತಿಸಿಕೊಳ್ಳುವ ಚಾಣಾಕ್ಷ ವ್ಯಕ್ತಿಯ ಮನೋಭಾವ ಅವರದ್ದು. ಅದೇ ರೀತಿಯಲ್ಲಿ ಆ ದಿನದಲ್ಲಿ ತಮ್ಮ ಜೀವನದಲ್ಲಿ ತಲೆ ತೋರಿದ ಪ್ರತಿಯೊಂದು ಕಷ್ಟಗಳನ್ನ ಜೀರ್ಣಿಸಿಕೊಂಡು ಅವುಗಳನ್ನ ಜೀವನದ ಏಳ್ಗೆಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಯಶಸ್ಸಿನ ಶಿಖರಕ್ಕೆ ಏರಿದ ವ್ಯಕ್ತಿ ಯಡಿಯೂರಪ್ಪ. ಬೆಂಗಳೂರಿನೊಳಗೆ ರೈತರ ಒಂದು ಸಮಾವೇಶ, ಪ್ರತಿಭಟನಾ ಮೆರವಣಿಗೆ ಆ ಕಾಲಕ್ಕೆ, ಇವತ್ತು ಅದನ್ನು ಸಂಖ್ಯೆ ನಾನು ಹೇಳಿದ್ರೆ ಅಷ್ಟೇ ಅಂತ ಅನ್ನಿಸ್ತದೆ. ಅವತ್ತು ಬೆಂಗಳೂರಿನೊಳಗೆ ಇಡೀ ರಾಜ್ಯದ ರೈತರು ಬರ್ತಾರೆ ಅಂತಂದರೆ ಒಂದು 50-100 ಜನ ಬಂದು ಸತ್ಯಾಗ್ರಹ ಮಾಡ್ತಾ ಇದ್ದಂಥ ಪ್ರತೀತಿ. ನಾನು ಹೇಳ್ತಾ ಇರೋದು ಇದೊಂದು 35 ವರ್ಷದ ಹಳೆ ಮಾತು. ಆದರೆ ಯಡಿಯೂರಪ್ಪನವರು ಪ್ರಯತ್ನ ಮಾಡಿ ಲಾರಿಗಳಲ್ಲಿ ರೈತರನ್ನು ಬೆಂಗಳೂರಿಗೆ ಕರೆಸಿ ಸುಮಾರು 5-6 ಸಾವಿರ ಜನ ರೈತರ ಒಂದು ವೀರೇಂದ್ರ ಪಾಟೀಲರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಸರ್ಕಾರದ ವಿರುದ್ಧ ಸತ್ಯಾಗ್ರಹ ಮಾಡಿದ್ದು ಒಂದು ಚಾರಿತ್ರಿಕ ಘಟನೆ. ಶಿಕಾರಿಪುರದಿಂದ ಮೊದಲ ಬಾರಿ ಶಾಸಕರಾಗಿ ಆಯ್ಕೆ. ಭಾರಿ ಮತಗಳ ಅಂತರದಿಂದ ಗೆದ್ದ ಯಡಿಯೂರಪ್ಪ.
1983ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯನ್ನ ನೇರ ಚುನಾವಣೆ ಎಂದು ಪರಿಗಣಿಸಲಾಗಿತ್ತು. ಬಿಜೆಪಿ ಅಭ್ಯರ್ಥಿ ಕಣದಲ್ಲಿದ್ರು ನೆಪ ಮಾತ್ರಕ್ಕೆ ಎಂಬಂತಹ ವಾತಾವರಣವಿತ್ತು. ಆದರೆ ಈ ಚುನಾವಣೆಯಲ್ಲಿ ಬಿಎಸ್ ಯಡಿಯೂರಪ್ಪ ಅಚ್ಚರಿಯ ರೂಪದಲ್ಲಿ 23,000 ಮತಗಳ ಅಂತರದಿಂದ ಚುನಾಯಿತರಾಗಿ ವಿಧಾನಸಭೆ ಪ್ರವೇಶಿಸಿದ್ರು. ಬಿಜೆಪಿ ಪಕ್ಷದ 18 ಶಾಸಕರ ಬಾಹ್ಯ ಬೆಂಬಲ ಹಾಗೂ ಇತರ ಸಣ್ಣ ಪಕ್ಷಗಳ ಬೆಂಬಲದೊಂದಿಗೆ ಕರ್ನಾಟಕದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ರಚನೆಯಾಯಿತು. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು. ವಿಧಾನಸಭೆ ಕಲಾಪಗಳಿಗೆ ಯಡಿಯೂರಪ್ಪ ಹೊಸಬರಾಗಿದ್ರು. ತಮ್ಮ ಹೋರಾಟ ಜೀವನದ ಅನುಭವದಿಂದಾಗಿ ರೈತರು, ಕೂಲಿ ಕಾರ್ಮಿಕರು, ಬಡವರ ಪರ ಕಲಾಪದಲ್ಲಿ ಧ್ವನಿ ಎತ್ತಿದ್ರು. ರಾಜ್ಯ ರೈತ ಸಂಘ ಮುಂಚೂಣಿಯಲ್ಲಿದ್ದ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರೈತರ ಪರವಾಗಿ ಧ್ವನಿ ಎತ್ತಿದ್ರು. ಸರ್ಕಾರದ ಮೇಲೆ ಒತ್ತಡ ತಂದು ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿಸಿದ್ರು. ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ನಿಲುವಿನಿಂದಾಗಿ 2ನೇ ವರ್ಷದಲ್ಲಿ ವಿಧಾನಸಭೆ ವಿಸರ್ಜನೆಗೊಂಡು ಮತ್ತೆ ಚುನಾವಣೆ ನಡೆದಾಗ ಮತ್ತೆ ಯಡಿಯೂರಪ್ಪ ಶಿಕಾರಿಪುರದಿಂದ ಆಯ್ಕೆಗೊಳ್ತಾರೆ. ವಿಪರ್ಯಾಸ ಅಂದ್ರೆ ಆಗ ಇಡೀ ರಾಜ್ಯದಿಂದ ಚುನಾಯಿತರಾದ ಬಿಜೆಪಿ ಅಭ್ಯರ್ಥಿಗಳು ಅಂದ್ರೆ ಕೇವಲ 2 ಮಾತ್ರ. ಒಂದು ಯಡಿಯೂರಪ್ಪ, ಮತ್ತೊಬ್ರು ಕರಾವಳಿಯ ವಸಂತ ಬಂಗೇರ. ಅದರಲ್ಲಿ ವಸಂತ ಬಂಗೇರ ರಾಮಕೃಷ್ಣ ಹೆಗಡೆಯವರ ಪಕ್ಷ ಸೇರ್ತಾರೆ. ಏಕಾಂಗಿಯಾಗುವ ಯಡಿಯೂರಪ್ಪ ಅವರಿಗೂ ಮಂತ್ರಿಗಿರಿಯ ಆಸೆ ತೋರಿಸಲಾಗುತ್ತೆ. ರಾಮಕೃಷ್ಣ ಹೆಗಡೆಯವರ ಪಕ್ಷ ಸೇರ್ಕೊಳ್ಳಿ, ಅವರು ನಿಮ್ಮನ್ನ ಮಂತ್ರಿ ಮಾಡುತ್ತಾರೆ ಅಂತ ಶಿಕಾರಿಪುರ ತಾಲೂಕಿನ ಪ್ರಮುಖರು ಒತ್ತಡ ತರ್ತಾರೆ. ಆ ವೇಳೆಗಾಗಲೇ ಯಡಿಯೂರಪ್ಪ ರಾಜಕಾರಣದಲ್ಲಿ ಸಾಕಷ್ಟು ಬೆಳೆದಿದ್ರು. ಉತ್ತಮ ಸಂಸದೀಯ ಪಟು, ಹೋರಾಟಗಾರ ಎಂದು ಬಿಂಬಿತರಾಗಿದ್ರು. ಬಿಜೆಪಿಯಲ್ಲಿ ಪ್ರಮುಖರು ನಿಮ್ಮ ಬೆಳವಣಿಗೆಯನ್ನ ಸಹಿಸೋದಿಲ್ಲ. ರಾಮಕೃಷ್ಣ ಹೆಗಡೆಯವರಿಗೆ ನಿಮ್ಮಂತಹ ನಾಯಕರ ಅಗತ್ಯವಿದೆ ಅಂತ ತೀವ್ರ ಒತ್ತಡ ಹೇರುತ್ತಾರೆ. ಆಗ ಯಡಿಯೂರಪ್ಪನವರು, ನಾನು ರಾಮಕೃಷ್ಣ ಹೆಗಡೆಯವರ ಕೃಪಕಟಾಕ್ಷದಿಂದ ಮಂತ್ರಿಯಾಗುವುದಿಲ್ಲ, ನನ್ನ ಪಕ್ಷದ ಶಾಸಕರ ಬಲದಿಂದ ನಾನೇ ಮಂತ್ರಿಯಾಗುತ್ತೇನೆ ಅಂತ ಕಠೋರವಾಗಿ ಪ್ರತಿಕ್ರಿಯಿಸಿದ್ರು. ಆ ಸಂದರ್ಭದಲ್ಲಿಯೇ ಪಕ್ಷ ರಾಜ್ಯಾಧ್ಯಕ್ಷ ಹೊಣೆಗಾರಿಕೆಯನ್ನ ಯಡಿಯೂರಪ್ಪ ಅವರ ಹೆಗಲಿಗೇರಿಸಿತು. ರಾಜ್ಯಾದ್ಯಂತ ಓಡಾಟ ಮಾಡಿದ ಯಡಿಯೂರಪ್ಪ ಬಡವರು, ರೈತರ ನಾಡಿ ಮಿಡಿತ ಅರಿತರು, ಹೋರಾಟ ರೂಪಿಸಿದ್ರು. ಬಗರ್ ಹುಕುಂ ಸಾಗುವಳಿಯನ್ನ ಕಾಯಂ ಮಾಡಬೇಕು ಅಂತ ರಾಜ್ಯ ಮಟ್ಟದ ಹೋರಾಟವನ್ನ ಪ್ರಾರಂಭಿಸಿ ಸರ್ಕಾರದ ಮೇಲೆ ಒತ್ತಡ ತಂದ್ರು. ವಿಧಾನಸಭೆಯಲ್ಲಿ ಬಿಎಸ್ವೈ ಏಕಾಂಗಿ ಹೋರಾಟ. ರಾಜಯ್ಯನವರ ಕಣ್ಣು ತೆರೆಸಿದ ಯಡಿಯೂರಪ್ಪ. ಜನತಾದಳ ಸರ್ಕಾರದಲ್ಲಿ ರಾಜಯ್ಯನವರು ಅರಣ್ಯ ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಕಂದಾಯ ಇಲಾಖೆಯ ಸಿ ಮತ್ತು ಡಿ ವರ್ಗೀಕರಣದ ಭೂಮಿಯನ್ನ ಅರಣ್ಯ ಇಲಾಖೆಗೆ ವಹಿಸಿಕೊಡಬೇಕೆಂಬ ಮಸೂದೆಯನ್ನ ಮಂಡಿಸಿದ್ರು. ಸಿ ಮತ್ತು ಡಿ ಭೂಮಿ ಆ ಸಂದರ್ಭದಲ್ಲಿ ಬಗರ್ ಹುಕುಂ ರೈತರು ಉಳುಮೆ ಮಾಡ್ತಾ ಇದ್ರು. ಈ ರೈತರೆಲ್ಲ ಬಡವರು, ಹಿಂದುಳಿದ ವರ್ಗದ ರೈತರಾಗಿದ್ರು. ಸರ್ಕಾರ ಮಂಡಿಸಿದ ಮಸೂದೆ ಅಂಗೀಕಾರವಾದ್ರೆ ಈ ರೈತರೆಲ್ಲ ಬೀದಿ ಪಾಲಾಗ್ತಾರೆ. ಈ ಮಸೂದೆ ಬೇಡ ಅಂತ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಜನಜಾಗೃತಿ ಮೂಡಿಸಿದ್ರು. ಆಗ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ನಾಯಕರು ಇವರ ಹೋರಾಟವನ್ನ ಲೇವಡಿ ಮಾಡಿದ್ದು ಉಂಟು. ವಿಧಾನಸಭೆಯಲ್ಲಿ ಈ ಮಸೂದೆ ಧ್ವನಿ ಮತದಿಂದ ಅಂಗೀಕಾರವಾಗುವ ಲಕ್ಷಣಗಳು ಹತ್ತಿರವಾಗಿತ್ತು. ಆಗ ಬಿಜಿ ಬಣಕಾರ್ ವಿಧಾನಸಭಾ ಅಧ್ಯಕ್ಷರಾಗಿದ್ರು. ಈ ಮಸೂದೆ ಹೇಗೋ ಅಂಗೀಕಾರವಾಗತ್ತೆ, ನಾವ್ ಯಾಕೆ ವಿರೋಧ ವ್ಯಕ್ತಪಡಿಸಬೇಕು ಅಂತ ಕಾಂಗ್ರೆಸ್ನವರು ಸುಮ್ಮನಾದ್ರು. ಆದ್ರೆ ಯಡಿಯೂರಪ್ಪ ಮಾತ್ರ ಸುಮ್ಮನಾಗಲಿಲ್ಲ. ಈ ಮಸೂದೆ ಅಂಗೀಕಾರವಾದ್ರೆ ಬಡ ರೈತರ ಬದುಕು ಹೇಗೆ ಅತಂತ್ರವಾಗತ್ತೆ ಅಂತ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ರು. ಯಡಿಯೂರಪ್ಪ ತಮ್ಮ ಆಸನವನ್ನ ಬಿಟ್ಟು ಸದನದ ಬಾವಿಗೆ ಇಳಿದು ಪ್ರತಿಭಟನೆಗೆ ಮುಂದಾದ್ರು. ಸಭಾಧ್ಯಕ್ಷರು ಅವರಿಗೆ ಆಸನಕ್ಕೆ ಕರೆತನ್ನಿ ಅಂತ ಸದಸ್ಯರಿಗೆ ಹೇಳಿದ್ರು. ಯಡಿಯೂರಪ್ಪ ಜಾಗ ಬಿಟ್ಟು ಕದಲಲಿಲ್ಲ. ಅವರ ಮೈದಡವಿ ಕರೆದಾಗ ಓ ಎಂದರಷ್ಟೇ ವಿನಃ ಬಾಯಿಂದ ಮಾತುಗಳೇ ಹೊರಳಲಿಲ್ಲ. ಕಣ್ಣುಗಳಿಂದ ನೀರು ಜಿನುಗ್ತಾ ಇತ್ತು. ಯಡಿಯೂರಪ್ಪ ಅವರನ್ನ ಸಮಾಧಾನ ಪಡಿಸಲು ಹೋದವರಲ್ಲಿ ವಾಟಾಳ್ ನಾಗರಾಜ್ ಕೂಡ ಒಬ್ರು. ಯಡಿಯೂರಪ್ಪ ಅಳ್ತಾ ಇದ್ದಾರೆ ಎಂದು ಸಭಾಧ್ಯಕ್ಷರಿಗೆ ತಿಳಿಸಿದ್ರು. ಈ ಘಟನೆಯಿಂದ ಸಭೆಗೆ ಗಂಭೀರತೆ ಬಂತು. ಯಡಿಯೂರಪ್ಪ ಅವರನ್ನ ಸಮಾಧಾನ ಪಡಿಸಿ ಅವರನ್ನ ಅವರ ಆಸನಕ್ಕೆ ಕರೆತರಲಾಯಿತು. ಸಭಾಧ್ಯಕ್ಷರು ಮತ್ತೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಟ್ಟಾಗ ಯಡಿಯೂರಪ್ಪ ಮಾತನಾಡಿದ್ದು ಕಡಿಮೆ. ಶ್ರೀಎನ್ ರಾಜಯ್ಯನವರು ಹಿರಿಯ ಮಂತ್ರಿಗಳು, ಹಿಂದುಳಿದ ವರ್ಗದಿಂದ ಬಂದವರು. ಅವರೇ ರಾಜ್ಯದ ಹಿಂದುಳಿದ ವರ್ಗದ ರೈತರು ಸಾಗುವಳಿ ಮಾಡ್ತಾ ಇರುವ ಜಮೀನನ್ನ ತೆರವುಗೊಳಿಸುವ ಮಸೂದೆಯನ್ನ ಮಂಡಿಸ್ತಾ ಇದ್ದಾರಲ್ಲ ಅನ್ನೋದು ನನ್ನ ದುಃಖಕ್ಕೆ ಕಾರಣ ಆಯಿತು. ನಾನು ವಿಧಾನಸಭೆಯಲ್ಲಿ ಇರುವಾಗಲೇ ಈ ಮಸೂದೆ ಅಂಗೀಕಾರಕ್ಕೆ ಮೂಕ ಸಾಕ್ಷಿಯಾದಿನೆಲ್ಲ ಅಂತ ದುಃಖವಾಯಿತು. ಹೀಗಾಗಿ ನನ್ನ ಕುರ್ಚಿಯಿಂದ ಕೆಳಗಿಳಿದೆ ಅಂತ ಹೇಳಿದ್ರು. ಯಡಿಯೂರಪ್ಪನವರ ಮಾತಿಗೆ ತಲೆಬಾಗಿದ ರಾಜಯ್ಯನವರು ತಾವು ಮಂಡಿಸಿದ ಮಸೂದೆಯನ್ನ ವಾಪಸ್ ಪಡೆದ್ರು. ಯಡಿಯೂರಪ್ಪ ಅವರ ಬಗ್ಗೆ ರಾಜಯ್ಯ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ರಾಜ್ಯದ ಇತಿಹಾಸದಲ್ಲಿಯೇ ಎಲ್ಲಿಯೂ ನಡೆಯದ ಮಾನವೀಯ ಘಟನೆಯೊಂದು ಅಂದು ದಾಖಲಾಯಿತು. ಎಕೆ ಸುಬ್ಬಯ್ಯನವರು ಕರ್ನಾಟಕದಲ್ಲಿ ಬಿಜೆಪಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿದ್ದರು.
ಪಕ್ಷದ ಸಂವಿಧಾನದ ಪ್ರಕಾರ ಹೊಸ ಅಧ್ಯಕ್ಷರ ಆಯ್ಕೆಯಾಗುವ ಸಂದರ್ಭ ಎದುರಾದಾಗ ಸುಬ್ಬಯ್ಯನವರು ಅವಿರೋಧ ಆಯ್ಕೆ ಆಗುವುದಕ್ಕೆ ಬಹುಮತ ಸಿಗಲಿಲ್ಲ. ಚುನಾವಣೆ ನಡೆದರೆ ಸೋಲು ಖಚಿತ ಎನ್ನುವ ಪರಿಸ್ಥಿತಿ ನಿರ್ಮಾಣಗೊಂಡಾಗ ಹಿರಿಯರೆಲ್ಲರೂ ಸೇರಿ ರಾಜಿ ಪಂಚಾಯಿತಿಯನ್ನ ಮಾಡಿ ಬಿಬಿ ಶಿವಪ್ಪರನ್ನ ಅವಿರೋಧವಾಗಿ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಲ್ಲಿ ಯಶಸ್ವಿಯಾದರು. ಈ ಆಯ್ಕೆಯನ್ನ ಸುಬ್ಬಯ್ಯನವರು ಒಪ್ಪಿಕೊಂಡ್ರು. ಮುಂದೆ ಪಕ್ಷದಲ್ಲಿ ವೈಮನಸ್ಸು ಹೆಚ್ಚಾದಾಗ ಸುಬ್ಬಯ್ಯನವರು ಬಿಜೆಪಿಯಿಂದ ಹೊರನಡೆದ್ರು. ಆಗ ಬಿಜೆಪಿಯನ್ನ ಸುಬ್ಬಯ್ಯನವರಿಲ್ಲದ ಸೊನ್ನೆ ಪಕ್ಷ ಅಂತ ಹೇಳಿ ಗೇಲಿ ಮಾಡಲಾಯಿತು. ಇಂತಹ ಸ್ಥಿತಿಯಲ್ಲಿ ಪಕ್ಷಕ್ಕೆ ಒಬ್ಬ ವ್ಯಕ್ತಿ ಹಾಗೂ ಶಕ್ತಿಯಾಗಿ ನಿಂತವರು ಯಡಿಯೂರಪ್ಪ. ಯಡಿಯೂರಪ್ಪನವರ ಹೋರಾಟದ ಅಸ್ತ್ರ ಬತ್ತಳಿಕೆಯಲ್ಲಿದ್ದ ಕಾರಣಕ್ಕೆ ಅವರು ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ವಿಶೇಷವಾಗಿ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಹಾಗೂ ತಮ್ಮ ಪಕ್ಷ ಬೆಂಬಲಿಸಿದ ಅಭ್ಯರ್ಥಿಗಳ ಗೆಲುವಿಗೆ ಹಗಲು ರಾತ್ರಿ ಶ್ರಮಿಸಿ ಯಶಸ್ಸು ಕಂಡರು. ಹೀಗೆ ಯಡಿಯೂರಪ್ಪನವರು ಶಿಕಾರಿಪುರದಿಂದ ವಿಧಾನಸೌಧದವರೆಗೆ ಬೆಳೆದು ನಿಲ್ಲುವಲ್ಲಿ ಕಾರಣವಾಗಿದ್ದು ಅವರ ಹೋರಾಟದ ಮನೋಭಾವ. 1983ರಲ್ಲಿ ವಿಧಾನಸಭೆಗೆ ಯಡಿಯೂರಪ್ಪ ಆಯ್ಕೆಯಾದ ನಂತರ ಅವರ ರಾಜಕೀಯ ಜೀವನವೇ ಬದಲಾಗಿ ಹೋಯಿತು. ಅವರ ಹೋರಾಟ ಜನಪರ ಚಿಂತನೆ ಮುಖ್ಯಮಂತ್ರಿಯಾಗುವವರೆಗೂ ಕೊಂಡೊಯ್ತು. ಜೀತದಾಳು ವಿಮುಕ್ತಿ ಹೋರಾಟದಿಂದ ಕಾವೇರಿ ಸಮಸ್ಯೆವರೆಗೂ ಯಡಿಯೂರಪ್ಪ ನಡೆಸಿದ ಹೋರಾಟ ಒಂದ ಎರಡ ಎಲ್ಲವೂ ಯಡಿಯೂರಪ್ಪ ಅವರ ಸಂಘಟನಾ ಚತುರತೆ. ಪ್ರಖರ ಭಾಷಣದಿಂದ ಜನರನ್ನ ತಮ್ಮತ್ತ ಸೆಳೆಯುವ ಕಿಂದರಿ ಜೋಗಿಯಾಗಿ ಯಡಿಯೂರಪ್ಪ ರಾಜ್ಯದಲ್ಲಿ ಬೆಳೆದು ನಿಂತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನ ಸಂಘಟಿಸಿದ್ರು. 2 ಸ್ಥಾನಗಳಿದ್ದ ಪಕ್ಷವನ್ನ ನಂತರ ಸ್ವತಂತ್ರವಾಗಿ ಅಧಿಕಾರಕ್ಕೆ ಹಿಡಿಯುವವರೆಗೂ ಮುನ್ನಡೆಸಿದ್ರು. ಜೆಡಿಎಸ್ ಜೊತೆ ಮೈತ್ರಿ, ಬಿಎಸ್ವೈ ಉಪಮುಖ್ಯಮಂತ್ರಿ. 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಅಧಿಕಾರ ಹಿಡಿಯಲು ಸಾಧ್ಯವಾಗಲಿಲ್ಲ. ಆಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆಯಾಯಿತು. 20 ತಿಂಗಳಲ್ಲೇ ಮೈತ್ರಿ ಮುರಿದಾಗ ಎಚ್.ಡಿ. ಕುಮಾರಸ್ವಾಮಿ ಜೊತೆ ಸೇರಿ 2006ರಲ್ಲಿ ಸಮ್ಮಿಶ್ರ ಸರ್ಕಾರ ರಚಿಸಿ ಯಡಿಯೂರಪ್ಪ ಉಪಮುಖ್ಯಮಂತ್ರಿಯಾದ್ರು. ಹಣಕಾಸು ಸಚಿವರಾಗಿ 2 ಬಾರಿ ಬಜೆಟ್ ಮಂಡಿಸಿ ರಾಜ್ಯದ ಗಮನ ಸೆಳೆದ್ರು. ಒಡಂಬಡಿಕೆಯಂತೆ ಬಿಜೆಪಿಗೆ ಅಧಿಕಾರ ಹಸ್ತಾಂತರಿಸಲು ಜೆಡಿಎಸ್ ಒಪ್ಪದಿದ್ದಾಗ ಮೈತ್ರಿ ಮುರಿದು ಯಡಿಯೂರಪ್ಪ ಕೇವಲ 7 ದಿನ ಮಾತ್ರ ಮುಖ್ಯಮಂತ್ರಿಯಾದ್ರು. ನಂತರ 2008ರಲ್ಲಿ ಬಿಜೆಪಿ 110 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಇತಿಹಾಸ ನಿರ್ಮಿಸಿತು. ಈ ಮೂಲಕ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸ್ವತಂತ್ರ ಸರ್ಕಾರ ರಚಿಸಿತು. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾದ್ರು. ಅಂದಿನಿಂದ ಇಂದಿನವರೆಗೂ ಬಿಜೆಪಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ತಮ್ಮದೇ ಆದ ಸ್ಥಾನಮಾನ, ಗೌರವ ಹೊಂದಿದ್ದಾರೆ. ಹಾಗೆ ಇಡೀ ಕರುನಾಡಿನ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ನೋಡಿದ್ರಲ್ಲ, ಹೋರಾಟದ ಹಿನ್ನೆಲೆಯಿಂದ ಬಂದ ಬಿಎಸ್ ಯಡಿಯೂರಪ್ಪ ಅವರು ಇಂದಿಗೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ರಾಜ್ಯಾದ್ಯಂತ ಪಕ್ಷ ಸಂಘಟಿಸುತ್ತಿದ್ದಾರೆ. ಅಂತಹ ಮೇರು ನಾಯಕನ ಬರೋಬ್ಬರಿ 50 ವರ್ಷಗಳ ರಾಜಕೀಯ ಬದುಕಿಗೆ ಗೌರವ ಸಲ್ಲಿಸಲು ಬಿಜೆಪಿ ವತಿಯಿಂದ ಮೇ 9ರಂದು ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ನಡೆಸಲಾಗ್ತಾ ಇದೆ. ಇದು ಕೇವಲ ಕಾರ್ಯಕರ್ತರು ನಡೆಸೋ ಸಮಾವೇಶವಲ್ಲ ಅಥವಾ ಮುಂದಿನ ಚುನಾವಣೆಗಾಗಿ ಮಾಡುವ ಶಕ್ತಿ ಪ್ರದರ್ಶನದ ವೇದಿಕೆಯಲ್ಲ. ಇದು ಕೋಟ್ಯಾಂತರ ಜನ ಸೇರಿ ಸಲ್ಲಿಸ್ತಾ ಇರುವ ಕೃತಜ್ಞತೆ. ಹಾಗಾದ್ರೆ ನೀವು ಬನ್ನಿ. ಇದಾಗಿತ್ತು ರಾಜ್ಯ ಬಿಜೆಪಿ ಭೀಷ್ಮ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.